केसीएन में आपका स्वागत है। मैं किंग हमीद। ಪ್ರತಾಪ್ ಸಿಂಹ ದೊಡ್ಡದಾಗಿ ನಾವು ರೈತರ ಪರ ಅಂತ ಹೇಳ್ತಾರಲ್ಲ, ನಾನು ಕೇಳ್ತೀನಿ ಪ್ರತಾಪ್ ಸಿಂಹ, ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ನಿಮ್ಮ ಬಿಜೆಪಿ ಸರ್ಕಾರ ರೈತ ವಿರೋಧಿ ಕಾನೂನನ್ನು ತಂದಾಗ, ಎರಡು ಕಾನೂನುಗಳನ್ನು ತಂದಾಗ, ಆ ಕಾನೂನಿನ ವಿರುದ್ಧವಾಗಿ ರೈತರು ನಿರಂತರವಾಗಿ 2 ವರ್ಷ ಪ್ರತಿಭಟನೆ ನಡೆಸಿದ್ರಲ್ಲ, ಬೀದಿಯಲ್ಲಿ ಮಳೆ ಚಳಿಗೆ ನಿಂತು ಡೆಲ್ಲಿ ಬಾರ್ಡರ್ನಲ್ಲಿ ಪ್ರತಿಭಟನೆ ನಡೆಸಿದ್ರಲ್ಲ, ಆ ಪ್ರತಿಭಟನೆಯಲ್ಲಿ 700 ಜನ ರೈತರು ಹುತಾತ್ಮರಾದ್ರಲ್ಲ, ಎಲ್ಲೋಗಿತ್ರಿ ನಿಮ್ಮ ರೈತರ ಪ್ರೇಮ? ಇವತ್ತು ಬೂಟಾಟಿಕೆ ಮಾಡಿಕೊಂಡು ನಮ್ಮ ರೈತರು ಇಲ್ಲಿ ಪ್ರಾಣ ಹೋಗಿಲ್ಲ, ಏನೂ ಆಗಿಲ್ಲ, ರೈತರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಉತ್ತರ ಕೊಡಿ, ನಮ್ಮ ಪ್ರಾಪರ್ಟಿ ಅನ್ನೋದು ಅವ್ರಿಗೆ ಸಿಗ್ತದೆ. ಅದಕ್ಕೆ ನೀವು ಇದ್ರಲ್ಲಿ ಮಾಡೋದು, ನೀವು ರೈತರ ಬಗ್ಗೆ ಮಾತನಾಡುವಂತ ಪ್ರತಾಪ್ ಸಿಂಹ ನಾನು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಸರ್ಕಾರ ಇತ್ತಲ್ರಿ, ಬೊಮ್ಮಾಯಿ ಅವ್ರ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಇತ್ತಲ್ಲ, ಎಷ್ಟು ಜನರಿಗೆ ರೈತರಿಗೆ ಬಗರ್ ಹುಕುಂ ಅಪ್ಲಿಕೇಶನ್ ಹಾಕಿದ್ರಲ್ಲ, ಫಾರಂ ನಂಬರ್ 53, 57 ಅಲ್ಲಿ ಎಷ್ಟು ಜನಿಗೆ ಎಷ್ಟು ಸಾಗುವಳಿ ಚೀಟಿ ಕೊಟ್ಟಿದ್ರಿ, ಎಷ್ಟುವರೆಗೆ ಸಕ್ರಮ ಮಾಡಿಕೊಟ್ಟಿದ್ರಿ, ಯಾವ ರೈತರಿಗೆ ಭೂಮಿ ಕೊಟ್ಟಿದ್ರಿ ಹೇಳ್ರಿ. ಪತ್ರಿಕಾಗೋಷ್ಠಿಯಲ್ಲಿ ಆಗಾಗ ಮಂದಿ ಹೇಳ್ತಿರಲ್ಲ ಪ್ರತಾಪ್ ಸಿಂಹ, ನಿಮ್ಮ ಸರ್ಕಾರದಲ್ಲಿ ಚಾಲೆಂಜ್ ಮಾಡ್ತೀನಿ ನಿಮ್ಗೆ ನಾನು, ನಿಮ್ಮ ಸರ್ಕಾರದಲ್ಲಿ ರೈತರಿಗೆ 1 ಎಕರೆ ಭೂಮಿ ಗ್ರಾಂಟ್ ಮಾಡಿದ್ರೆ ಅದನ್ನ ಹೇಳಿ ನೀವು. ಬನ್ನಿ, ಬಿಜೆಪಿಯ ಸರ್ಕಾರದ ಏನು 5 ವರ್ಷದ ಸರ್ಕಾರದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರ ಏನು 3.5 ವರ್ಷದ ಸರ್ಕಾರ ಇತ್ತಲ್ಲ, ಅದರಲ್ಲಿ ಫಾರಂ ನಂಬರ್ 57 ಇವತ್ತು ಎಷ್ಟು ಪೆಂಡಿಂಗ್ ಇದೆ, ಫಾರಂ ನಂಬರ್ 53 ಎಷ್ಟು ಪೆಂಡಿಂಗ್ ಇದೆ, ಅಂದ್ರೆ ಬಗರ್ ಹುಕುಮಲ್ಲಿ ಅರ್ಜಿ ಹಾಕಿದ ರೈತರ ಎಷ್ಟು ಅರ್ಜಿ ಇದೆ, ಅದನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕೆ, ಅದನ್ನ ಗ್ರಾಂಟ್ ಮಾಡ್ಲಿಕ್ಕೆ ಒಂದು ಹೋರಾಟ ಮಾಡಿದ್ದೇನ್ರಿ. ನೀ ಕೊಡಗು ಮತ್ತು ಮೈಸೂರು MP ಆಗಿದ್ರಲ್ಲ ಪ್ರತಾಪ್ ಸಿಂಹ ಅವರೇ, ಯಾರಿಗಾದ್ರೂ ಒಂದು 53 57 ಗ್ರಾಂಟ್ ಮಾಡಿಕೊಟ್ಟಿದ್ರಾ ಹೇಳ್ರಿ. ರೈತರ ಪರ ಅಂತ ಹೇಳ್ತಾರೆ, ಇವತ್ತು ವಕ್ಫ್ನ ಹೆಸರು ಹೇಳ್ಕೊಂಡು ಮಾತಾಡ್ತಿದ್ರಲ್ಲ. ನಿಮ್ಮ 10 ವರ್ಷದ ಅವಧಿಯಲ್ಲಿ ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬಗರ್ ಹುಕುಮಲ್ಲಿ ಅರ್ಜಿ ಹಾಕಿದ, ಕೊಡಗಿನ 53 ಮತ್ತು 57ರಲ್ಲಿ ಅರ್ಜಿ ಹಾಕಿದ ಎಷ್ಟು ಜನರಿಗೆ ಭೂಮಿಯನ್ನ ಗ್ರಾಂಟ್ ಮಾಡಿದಿರಿ, ಅದಕ್ಕೆ ಒತ್ತಡ ಹಾಕಿದಿರಿ, ಪಾರ್ಲಿಮೆಂಟ್ ನಲ್ಲಿ ಮಾತಾಡದಿರ್ಬೋದು, ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿರಿ, ಎಷ್ಟು ಜನರಿಗೆ ಕೊಡಿಸಿದ್ರಿ ಅಂತ ಅಂಕಿಅಂಶ ಸಮೇತ ಹೇಳಿ. ಇವತ್ತು ಹಿಂದೂ ಮುಸ್ಲಿಂ ಮಾಡಿಕೊಂಡು ಹಿಂದೂ ಮುಸಲ್ಮಾನರು ಏನು ಅನೋನ್ಯವಾಗಿ ಬಾಳ್ತಾ ಇದ್ರೆ ಅದ್ರ ಮಧ್ಯೆ ವಿಷ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಪ್ರಕಾರ ಬಿಜೆಪಿಯವರು ಇಲ್ಲ, ನಾನು ಹೇಳುದು ನೋಡಿ, ವಕ್ಫ್ ಇಶ್ಯೂ ಅನ್ನುವಂಥದ್ದು ಇತ್ತೀಚೆಗೆ ಅದು ರೈಸ್ ಆಯ್ತು. ಕೆಲವು ಬೆರಳೆಣಿಕೆಯ ರೈತರಿಗೆ ಆಯ್ತು 1,000-2,000 ರೈತರಿಗೆ ಒಂದು ನೋಟಿಸ್ ಹೋಗಿದೆ ಅನ್ಕೊಳ್ಳ, ಅಷ್ಟು ಮಾತ್ರ ಆಗಿರುವಂಥದ್ದು. ನಾನು ಕೇಳೋದು, ಬಿಜೆಪಿ ಸ್ಟೋರ್ಸ್ ಆಡಳಿತ ಮಾಡಿದ್ರಲ್ಲ, ರೈತರು ಸರ್ಕಾರಿ ಜಮೀನಲ್ಲಿ ಬಗರ್ ಹುಕುಂ ಜೈನಲ್ಲಿ ತಲತಲಾಂತರ ವರ್ಷಗಳಿಂದ ಅವರು ಉಳುಮೆ ಮಾಡ್ತಾ ಇದ್ದಾರಲ್ಲ, ಫಾರಂ ನಂಬರ್ 53 ಕರೆದ್ರು, ಆಮೇಲೆ ಫಾರಂ ನಂಬರ್ 57 ಕರೆದ್ರು, ಬಗರ್ ಹುಕುಂನಲ್ಲಿ ಸರ್ಕಾರದ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ಕೊಟ್ರು ಇವರು, ಎಷ್ಟು ಜನರಿಗೆ ಕೊಟ್ರು? ನಾನು ಅದನ್ನೇ ಪ್ರಶ್ನೆ ಮಾಡೋದು. ಪ್ರತಾಪ್ ಸಿಂಹ 10 ವರ್ಷ MP ಆಗಿದ್ದು ಕೊಡಗು ಮತ್ತು ಮೈಸೂರಲ್ಲಿ ಸಾವಿರಾರು ಜನರು ಫಾರಂ ನಂಬರ್ 53, 57ರಲ್ಲಿ ಅರ್ಜಿ ಹಾಕಿದ್ದಾರೆ. ಅವ್ರು ಉಳುಮೆ ಮಾಡ್ತಾರೆ 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ. ಇಲ್ಲಿವರೆಗೆ ಎಷ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ? ಇದ್ರ ಬಗ್ಗೆ ಹೋರಾಟ ಮಾಡಿದಿರಾ ನೀವು? ರೈತರು ಏನು ಕರಾಳ ಕಾನೂನು ಮೋದಿ ತಂದ್ರು ರೈತರ ವಿರುದ್ಧ ತರಕ್ ಹೊರಟರು, ಬಿಲ್ ಪಾರ್ಲಿಮೆಂಟ್ ನಲ್ಲಿ 2 ವರ್ಷ ಪ್ರತಿಭಟನೆ ಮಾಡಿದ್ರು ರೈತರು ಬೀದಿಲ್ ಕೂತು. 1 ದಿವಸ 2 ದಿವಸ ಅಲ್ಲ, 700 ಜನ ರೈತರು ತೀರ್ಕೊಂಡ್ರು ಗೋಲಿಬಾರ್ನಲ್ಲಿ, ಚಳಿಯಲ್ಲಿ, ಮಳೆಯಲ್ಲಿ. ಆಗ ರೈತರು ನೆನಪು ಬರ್ಲಿಲ್ವ ನೀವು? ಆಮೇಲೆ ಆ ರೈತರ ಪ್ರತಿಭಟನೆಗೆ ಹೆದರಿ ಕಾನೂನು ವಾಪಸ್ ತಗೊಂಡ್ರಿ 2 ವರ್ಷ ಆದ್ಮೇಲೆ. ಇದೆಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು ಈ ಬಿಜೆಪಿಯ ಬೂಟಾಟಿಕೆಯನ್ನ. ಇನ್ನು ಬಹಳ ಹಲವು ಕೋರ್ಟ್ಗಳ ಡೈರೆಕ್ಷನ್ಸ್ ಇದೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳ ಡೈರೆಕ್ಷನ್ ಏನಿದೆ ನೋಡಿ. ಯಾವುದೇ ಭೂಮಿ ಧಾರ್ಮಿಕ ವಿಷಯಗಳಿಗೆ ಅದು ದತ್ತಿ ಕೊಟ್ಟಿದ್ರೆ, ದಾನ ಕೊಟ್ಟಿದ್ರೆ, ಅದು ಜನರು ಕ್ಲೈಮ್ ಮಾಡಕ್ಕಾಗೋದಿಲ್ಲ 100 ವರ್ಷ ಆದ್ರೂ. ವೆರಿ ಕ್ಲಿಯರ್. ಧಾರ್ಮಿಕ ಅದು ದೇವಸ್ಥಾನಕ್ಕೆ ಕೊಟ್ಟಿರ್ಬೋದು, ಮಠಗಳಿಗೆ ಕೊಟ್ಟಿರ್ಬೋದು, ಬೇರೆ ಚರ್ಚ್ಗಳಿಗೆ ಕೊಟ್ಟಿರ್ಬೋದು, ಮಸೀದಿಗಳು, ಅಂದ್ರೆ ಧಾರ್ಮಿಕ ವಿಷಯಕ್ಕಾಗಿ ಯಾವ್ದಾದ್ರು ಜಮೀನು ಕೊಟ್ಟಿದ್ರೆ, ದಾನವಾಗಿ ಕೊಟ್ಟಿದ್ರೆ
ಅದರಲ್ಲಿ ಬೇರೆ ಯಾರು ಪರಬಾರೆ ಮಾಡ್ಕೊಂಡು ಅವ್ರು ಉಳುಮೆ ಮಾಡ್ತಾ ಇದ್ರೆ ಅವರಿಗೆ ಹಕ್ಕು ಸಿಗೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆರ್ಡ್ರು. ಇದು ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಬೇಕು. ಈ ಸಿದ್ದರಾಮಯ್ಯನವರು ಆಗಾಗ ಯೂಟರ್ನ್ ಹೊಡಿತಿರಲ್ಲ, ಸಿದ್ದರಾಮಯ್ಯನವ್ರಿಗೆ ಇದು ಅರ್ಥ ಆಗಬೇಕು. ಇವನ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಉಳುವವನಿಗೆ ಭೂಮಿ ಅಂತ ಇದೆಯಲ್ಲ, ಉಳುವವನಿಗೆ ಭೂಮಿ ಅಂತ, ಆ ಆಕ್ಟ್ ಕೂಡ ಇದಕ್ಕೆ ಅಪ್ಲೈ ಆಗಲ್ಲ. ಮಠದ ಜಮೀನಿಗೆ, ದೇವಸ್ಥಾನದ ಜಮೀನಿಗೆ, ಮಸೀದಿ ಜಮೀನಿಗೆ, ಚರ್ಚ್ ಜಮೀನಿಗೆ ಅಪ್ಲೈ ಆಗಲ್ಲ. ಕೋರ್ಟು ಬೇಕಾದಷ್ಟು ಜಡ್ಜ್ಮೆಂಟ್ ಇದೆ ಈ ನಿಟ್ಟಿನಲ್ಲಿ. ಮತ್ತು ಸಿದ್ದರಾಮಯ್ಯನವ್ರಿಗೆ ಹಕ್ಕೇ ಇಲ್ಲ ನೋಟಿಸ್ ವಾಪಸ್ ಪಡೆಯೋದು. ವಕ್ಫ್ ಭೂಮಿ ಬಗ್ಗೆ ಒಂದು ಡಿಸಿಷನ್ ತಗೊಳ್ಳುವಂತ ಪವರ್ ಯಾವುದೇ ಮುಖ್ಯಮಂತ್ರಿಗೆ ಇಲ್ಲ. ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ, ಕೋರ್ಟ್ ಇದೆ, ಅದಕ್ಕೆ ಕಾನೂನು ಇದೆ, ಕಾನೂನು ಮೂಲಕನೇ ಬರುವಂಥದ್ದು. ಹಾಗಾಗಿ ಈ ರೀತಿ ಯೂಟರ್ನ್ ಹೊಡಿಬಾರ್ದು. ಸರ್ಕಾರ ಯಾವುದೇ ಭೂಮಿ ಆಗಲಿ, ಇವತ್ತು ನೀವು ಜಡ್ಜ್ಮೆಂಟ್ ನೀವು ನೋಡಿದ್ರೆ ಉಡುಪಿ ಆದಿಮಾರ ಮಠದ ಜಮೀನು ಉಳುವವನೆ ಭೂಮಿ ಒಡೆಯದಲ್ಲಿ ತಗೊಂಡಿದ್ರು, ರವೀಂದ್ರ ಭಟ್ ಅಂತ ಏನೋ ಅವರ ಹೆಸರು. ಕರ್ನಾಟಕದ ಎರಡಲ್ಲ, ತುಂಬಾ ಕೇಸ್ ಆಗಿದೆ. ಅದರ ಆದಿಮಾರ ಮಠದ 2 ಕೇಸ್ ಆಗಿದೆ. ಕ್ಲಿಯರ್ ಜಡ್ಜ್ಮೆಂಟ್ ಹೈಕೋರ್ಟ್. ಇದು ಮಠಕ್ಕೆ ಧಾರ್ಮಿಕ ಉದ್ದೇಶಗಳಿಗೆ ದಾನ ನೀಡಿರೋದ್ರಿಂದ ಇದರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಉಳುವವನಿಗೆ ಭೂಮಿ ಒಡೆಯ ಆಕ್ಟ್ ಇದು ಅಪ್ಲೈ ಆಗಲ್ಲ ಅಂತೇಳಿ ಮಠಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಇದು ವೆರಿ ಕ್ಲಿಯರ್ ಇದೆ. ಥ್ಯಾಂಕ್ ಯು.